ನಮಸ್ಕಾರ ಸ್ನೇಹಿತರೆ, ಲಾಲಿ ತೇಯ ಹಿಸ್ಟ್ರಿಯ ಇನ್ನೊಂದು ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ. ಜಶೋದಾಬೆನ್ ಮೋದಿ. ಸ್ನೇಹಿತರೆ, ನೀವು ಸರಿಯಾಗಿಯೇ ಕೇಳಿಸ್ಕೊಂಡಿದ್ದೀರಾ. ಜಶೋದಾಬೆನ್ ಮೋದಿ ಇವರು ಮೋದಿಯವರ ಸಂಬಂಧಿಕರಲ್ಲ, ಬದಲಾಗಿ ಇವರು ಪ್ರಪಂಚ ಕಂಡಂಥ ಅತ್ಯಂತ ಧೀಮಂತ ನಾಯಕರುಗಳಲ್ಲಿ ಒಬ್ಬರಾದಂತಹ ಶ್ರೀಯುತ ನರೇಂದ್ರ ಮೋದಿಯವರ ಧರ್ಮಪತ್ನಿ. ಇವರ ಬಗ್ಗೆ ಅಷ್ಟಾಗಿ ಮೋದಿಯವರಾಗಲಿ ಸ್ವತಃ ಜಶೋದಾಬೆನ್ ಮೋದಿಯವರು ಸಹ ಎಲ್ಲೂ ಮಾತನಾಡಿಲ್ಲ. ಇವರಿಬ್ಬರು ಯಾವ ಕಾರಣಕ್ಕಾಗಿ ಬೇರೆಯಾದರೂ, ಯಾಕೆ ನರೇಂದ್ರ ಮೋದಿಯವರು ಇವರಿಂದ ಬೇರ್ಪಟ್ಟರು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ವಿಡಿಯೋನ ಕೊನೆಯವರೆಗೂ ನೋಡಿ, ಮತ್ತು ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ಜಶೋದಾಬೆನ್ ಮೋದಿಯವರು 1952ರಲ್ಲಿ ಜನಿಸ್ತಾರೆ. ಇವರು ಜನಿಸಿದ 2 ವರ್ಷಗಳ ನಂತರ ಅವರ ತಾಯಿ ಅನಾರೋಗ್ಯದ ಕಾರಣದಿಂದಾಗಿ ಮೃತಪಡ್ತಾರೆ. ಇದಾದ ಮೇಲೆ ತಾಯಿಯ ಆಸರೆಯೇ ಇಲ್ಲದೆ ಜಶೋದಾಬೆನ್ ಮೋದಿಯವರು ಬೆಳೆದು ದೊಡ್ಡವರಾಗ್ತಾರೆ. ಇವರು ದೊಡ್ಡವರಾದ ಮೇಲೆ ಇವರು 17ನೇ ವಯಸ್ಸಿನಲ್ಲಿ ಇರಬೇಕಾದ್ರೆ ಮೋದಿಯವರು 18ನೇ ವಯಸ್ಸಿನವರಾಗಿದ್ದರು. ಆಗ ಇವರಿಬ್ಬರೂ ಸಹ ಮದುವೆಯಾಗುತ್ತೆ, ಅದು ಕೂಡ ಅರೇಂಜ್ ಮ್ಯಾರೇಜ್. ಇವರ ಮನೆಯವರ ಒಪ್ಪಿಗೆಯಂತೆಯೇ ನರೇಂದ್ರ ಮೋದಿಯವರು ಮತ್ತು ಜಶೋದಾಬೆನ್ ಮೋದಿಯವರು ಇಬ್ಬರೂ ಸಹ ಸಹಮತದೊಂದಿಗೆ ಮದುವೆಯಾಗ್ತಾರೆ. ಮದುವೆಯಾದ 3 ತಿಂಗಳ ನಂತರ ಜಶೋದಾಬೆನ್ ಮೋದಿಯವರ ಮನೆಗೆ ಬಂದ ನಂತರ ಮೋದಿಯವರು ಜಶೋದಾಬೆನ್ ಮೋದಿಯವರಿಗೆ ಹೇಳ್ತಾರೆ, ನನಗೆ ಈ ಸಾಂಸಾರಿಕ ಜೀವನವನ್ನು ನಡೆಸೋದಕ್ಕಾಗೋದಿಲ್ಲ, ನಾನು ಈ ಭಾರತವನ್ನು ಸುತ್ತಾಡಿ ಸನ್ಯಾಸಿ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ, ನಾನು ಸನ್ಯಾಸಿ ಆಗಲು ಹೋಗ್ತೇನೆ ಅಂತ ನರೇಂದ್ರ ಮೋದಿಯವರು ಜಶೋದಾಬೆನ್ ಮೋದಿಗೆ ಹೇಳ್ತಾರೆ. ಈ ಮಾತನ್ನು ಕೇಳಿ ಜಶೋದಾಬೆನ್ ಮೋದಿಯವರು ಹೇಳ್ತಾರೆ, ನನಗೂ ಸಹ ನಿಮ್ಮೊಂದಿಗೆ ಬರೋದಕ್ಕೆ ಆಸೆ ಇದೆ, ನನ್ನನ್ನು ಕರೆದುಕೊಂಡು ಹೋಗಿ ಅಂತ. ಆದರೆ ಮೋದಿಜಿಯವರು ಅವರನ್ನು ಬಿಟ್ಟು ತಾವೇ ಸನ್ಯಾಸಿ ಆಗೋದಕ್ಕೋಸ್ಕರ ಹೊರಟು ಹೋಗ್ತಾರೆ. ಮತ್ತು ಮೋದಿಯವರು ಸನ್ಯಾಸಿ ಆಗೋದಕ್ಕೆ ಹೋಗೋದಕ್ಕಿಂತನೂ ಮೊದಲೇ ಜಶೋದಾಬೆನ್ ಮೋದಿಯವರಿಗೆ ಹೇಳ್ತಾರೆ, ನೀನು ನನ್ನ ನೆನಪಿನಲ್ಲಿ ಇರೋದಕ್ಕೆ ಹೋಗಬೇಡ, ಈ ಮನೆಯಲ್ಲಿ ನೀನು ನಿಮ್ಮ ತಂದೆಯವರ ಮನೆಗೆ ಹೋಗು ಮತ್ತು ನಿನ್ನ ವಿದ್ಯಾಭ್ಯಾಸವನ್ನು ಮುಂದುವರೆಸು ಅಂತ ಹೇಳ್ತಾರೆ. ಮೋದಿಯವರ ಮಾತಿನಂತೆ ಜಶೋದಾಬೆನ್ ಮೋದಿಯವರು ನರೇಂದ್ರ ಮೋದಿಯವರು ಸನ್ಯಾಸಿಯಾಗಲು ಹೊರಟ ನಂತರ ಅವರೂ ಸಹ ತನ್ನ ತಂದೆಯ ಮನೆಗೆ ಹೋಗ್ತಾರೆ ಮತ್ತು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾರೆ. ಇವರು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿದ ನಂತರ 1972ರಲ್ಲಿ ತಮ್ಮ ಪ್ರೊಫೆಷನ್ನನ್ನು ಆಯ್ಕೆ ಮಾಡಿಕೊಂಡು ಟೀಚರ್ ಆಗೋದಕ್ಕೆ ಅಂತ ಹೋಗ್ತಾರೆ. ಇದಾದ ಮೇಲೆ ಇವರು ಸೆಕೆಂಡರಿ ಸ್ಕೂಲ್ ಸರ್ಟಿಫಿಕೇಟನ್ನು ಸಹ ಪಡೆದುಕೊಳ್ತಾರೆ. ಇದಾದ ಮೇಲೆ ಇವರು 1976ರಲ್ಲಿ ತಮ್ಮ ಟೀಚರ್ಸ್ ಟ್ರೈನಿಂಗನ್ನು ಸಹ ಕಂಪ್ಲೀಟ್ ಮಾಡ್ತಾರೆ. ನಂತರ ಇವರು 1978ರಲ್ಲಿ ಟೀಚರ್ ಆಗಿ ತಮ್ಮ ಸೇವೆಯನ್ನು ಪ್ರಾರಂಭಿಸ್ತಾರೆ ಮತ್ತು 1990ರಲ್ಲಿ ತಮ್ಮ ವೃತ್ತಿ ಜೀವನಕ್ಕೆ ನಿವೃತ್ತಿಯನ್ನು ನೀಡ್ತಾರೆ. ಜಶೋದಾಬೆನ್ ಮೋದಿಯವರು ತಮ್ಮ ಕೆಲಸದಿಂದ ನಿವೃತ್ತಿಯನ್ನು ಪಡೆದ ನಂತರ ತನ್ನ ಅಣ್ಣನ ಮನೆಗೆ ಹೋಗಿ ಅಲ್ಲಿಯೇ ವಾಸವಿರೋದಕ್ಕೆ ಆರಂಭಿಸ್ತಾರೆ. ಮತ್ತು ಇವರಿಗೆ ಪಿಂಚಣಿಯ ರೂಪದಲ್ಲಿ, ಅಂದರೆ ಪೆನ್ಷನ್ನ ರೂಪದಲ್ಲಿ ಪ್ರತಿ ತಿಂಗಳು ಸಹ ಇದುವರೆಗೂ 14,000 ರೂಪಾಯಿ ಇವರ ಅಕೌಂಟ್ಗೆ ಬಂದು ಬೀಳುತ್ತೆ. ಈ ಜಶೋದಾಬೆನ್ ಮೋದಿಯವರು ಇಂದಿಗೂ ಸಹ ಗುಜರಾತ್ನ ರಾಜಸೋನಾ ಎನ್ನುವಂತಹ ಒಂದು ಗ್ರಾಮದಲ್ಲಿ ಇಂದಿಗೂ ಸಹ ವಾಸವಾಗಿದ್ದಾರೆ. ಇವರ ಸರಳತೆ ಎಷ್ಟೊಂದು ಮಟ್ಟಿಗೆ ಇದೆ ಅಂತಂದರೆ, ಇವರು ಇದುವರೆಗೂ ಸಹ ಎಲ್ಲೂ ಹೇಳ್ಕೊಂಡಿಲ್ಲ. ಇಡೀ ಜಗತ್ತೇ ಹೊಗಳುವಂತಹ ಒಬ್ಬ ಧೀಮಂತ ನಾಯಕನಾದಂತಹ ನರೇಂದ್ರ ಮೋದಿಯವರ ಪತ್ನಿ ನಾನು ಅಂತ ಇವರು ಇದುವರೆಗೂ ಸಹ ಎಲ್ಲಿಯೂ ಸಹ ಹೇಳ್ಕೊಂಡಿಲ್ಲ. ತಾವಾಯಿತು, ತಮ್ಮ ಜೀವನವಾಯಿತು ಅಂತೇಳಿ ಸರಳವಾಗಿ ಜೀವನವನ್ನು ನಡೆಸ್ತಾನೆ ಇದ್ದಾರೆ. ಇವರನ್ನು ಒಂದು ಇಂಟರ್ವ್ಯೂನಲ್ಲಿ ಕೇಳ್ತಾರೆ, ನೀವು ನರೇಂದ್ರ ಮೋದಿಯವರ ಪತ್ನಿ ಅಲ್ವಾ, ನೀವು ನರೇಂದ್ರ ಮೋದಿಯವರು ನಿಮ್ಮನ್ನು ಬಿಟ್ಟು ಹೋಗ್ತೇನೆ ಅಂತ ಹೇಳಿದಾಗ ಯಾಕೆ ತಡೆಯಿಲ್ಲ ಅಂತ ಕೇಳ್ತಾರೆ. ಆಗ ಜಶೋದಾಬೆನ್ ಮೋದಿಯವರು ಹೇಳ್ತಾರೆ, ಅವರು ಸನ್ಯಾಸತ್ವವನ್ನು ಸ್ವೀಕರಿಸೋದಕ್ಕೆ ಹೋಗಬೇಕಾದ್ರೆ ನಾನು ಸಹ ನಿಮ್ಮೊಂದಿಗೆ ಬರ್ತೇನೆ ಅಂತೇಳಿ ನನ್ನ ಆಸೆಯನ್ನು ಸಹ ಅವರ ಮುಂದೆ ಬಿಚ್ಚಿಟ್ಟೆ. ಆದರೆ ಅವರು, ನೀನು ನನ್ನ ಜೊತೆಗೆ ಬರೋದು ಬೇಡ, ನೀನು ನಿನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸು, ನಾನು ನನ್ನ ಜೀವನವನ್ನು ನೋಡಿಕೊಳ್ತೇನೆ ಅಂತೇಳಿ ಅಲ್ಲಿಂದ ಇವರನ್ನು ಕರೆದುಕೊಳ್ಳದೇನೆ ಹೊರಟು ಹೋಗ್ತಾರಂತೆ. ಇದಾದ ಮೇಲೆ ಎಂದಿಗೂ ಸಹ ಜಶೋದಾಬೆನ್ ಮೋದಿಯವರು ಮೋದಿಜಿಯವರನ್ನು ಭೇಟಿಯಾಗೋದಕ್ಕಾಗಲಿ ಅವರ ಜೊತೆ ಮಾತನಾಡೋದಕ್ಕಾಗಲಿ ಎಂದಿಗೂ ಸಹ ಪ್ರಯತ್ನವನ್ನೇ ಪಟ್ಟಿರುವಂತೆ. ಇದರ ಜೊತೆಗೆ ಜಶೋದಾಬೆನ್ ಮೋದಿಯವರು ಇನ್ನೂ ಒಂದು ಮಾತನ್ನು ಸಹ ಆ ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ನಾನು ಇದುವರೆಗೂ ಸಹ ಎಂದಿಗೂ
ಮೋದಿ ಅವರ ಬಗ್ಗೆ ಕೆಟ್ಟದನ್ನು ಬಯಸಿಲ್ಲ. ಇಂದಿಗೂ ಸಹ ನಾನು ಅವರು ಉತ್ತುಂಗಕ್ಕೇರಲಿ, ಅವರು ಯಶಸ್ಸಿನ ಶಿಖರವನ್ನು ತಲುಪಲಿ ಅಂತೇಳಿ ಇದುವರೆಗೂ ಸಹ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾನೇ ಇದ್ದೀನಿ ಅಂತೇಳಿ ಇವರು ಹೇಳ್ತಾರೆ. ಸ್ನೇಹಿತರೆ, ಇವರು ಇಂದಿಗೂ ಸಹ ಜೀವಂತವಾಗಿದ್ದಾರೆ. ಇವರು ಗಟ್ಟಿ ನಿರ್ಧಾರವನ್ನು ಮಾಡಿ ಮೋದಿಜಿಯವರು ನನ್ನ ಪತಿ, ನಾನು ಅವರೊಂದಿಗೆ ಜೀವನ ನಡೆಸಬೇಕು ಅಂತೇಳಿ ಇವರು ಎಂದಾದರೂ ಒಂದು ಸಾರಿ ಆದರೂ ಪ್ರಯತ್ನ ಪಟ್ಟಿದ್ದಿದ್ರೆ ಇವತ್ತು ಅವರು ಬಹಳಷ್ಟು ಚೆನ್ನಾಗಿ ಜೀವನವನ್ನು ನಡೆಸಬೇಕಿತ್ತು. ಆದರೆ ತನ್ನ ಪತಿಯ ಮಾತಿಗೆ ಬೆಲೆ ಕೊಟ್ಟು ಇಂದಿಗೂ ಸಹ ಅವರಿಂದ ದೂರನೇ ಇದ್ದಾರೆ ಮತ್ತು ಅವರಿಂದ ಒಂದೇ ಒಂದು ಸಹಾಯವನ್ನು ಸಹ ಅವರು ಇಂದಿನವರೆಗೂ ಸಹ ಕೇಳಿಲ್ಲ. ಇಂತಹ ಒಂದು ಅದ್ಭುತವಾದಂತಹ ಸರಳ ಜೀವಿ ಈ ಜಶೋದಾಬೆನ್ ಮೋದಿಯವರು. ಸ್ನೇಹಿತರೆ, ಇವರ ಒಂದು ಈ ಜೀವನದ ಬಗ್ಗೆ ನಿಮಗೆ ಗೊತ್ತಿತ್ತೋ ಇಲ್ವೋ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.